ಗ್ಯಾಸ್ ಇಲ್ಲದೆ ಮನೆ ನಡೆಸೋದೇ ಕಷ್ಟ ಆಗಿದೆ. ಹೋಟೆಲ್ಗಳು ಐಸಿಯುನಲ್ಲಿದೆ. ಇಂತಹ ಸಂದರ್ಭದಲ್ಲಿ ಈ ಗ್ಯಾಸ್ ಅನ್ನ ನಂಬಿಕೊಂಡು ಆಟೋವನ್ನೇ ನೆಚ್ಚಿಕೊಂಡಿದ್ದಂತಹ ಆಟೋ ಚಾಲಕರು ಬೀದಿಗೆ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ LPG ಸಿಗ್ತಾ ಇಲ್ಲ. ತುತ್ತು ಅನ್ನಕ್ಕೂ ಕೂಡ ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನೆಷ್ಟು ದಿನ ಹೀಗೆ ಮುಂದುವರಿಯುತ್ತೆ ಅನ್ನುವಂತಹ ಪ್ರಶ್ನೆ ಇದೀಗ ಎಲ್ಲರನ್ನೂ ಕಾಡ್ತಾ ಇದೆ. ಹಾಗಾದ್ರೆ ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗಿದೆ, ಆಟೋ ಚಾಲಕರ ಅಳಲು ಏನು, ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಈಗ ನಮ್ಮ ಮನೆದು ಸಂಸಾರ ಹೇಗೆ ನಡಿಬೇಕು? ನಮ್ದು ಇರೋದು ಒಂದು ಆಟೋಲಿ ನಾವು ಕಲೆಕ್ಷನ್ ಕೊಡ್ಬೇಕಲ್ಲ. 500-600 ರೂಪಾಯಿ ದುಡಿತೀವಿ, ಅದರಲ್ಲಿ ಕಲೆಕ್ಷನ್ನೇ 300-350 ರೂಪಾಯಿ ಕೊಡ್ತೀವಿ ನಾವು. ಮತ್ತೆ ಮನೆ ಸಂಸಾರ ಹೇಗೆ ನಡೆಯೋದು? ಮತ್ತೆ ಇನ್ನು ಓಟ್ಗೆಲ್ಲ ಕೇಳಕ್ ಬರ್ತಾರಲ್ಲ, ಓಟ್ ಎಲ್ಲ ಹಾಕೊಂತಾರಲ್ಲ, ಇದೆಲ್ಲ ಕಷ್ಟ ಕೊಡ್ತೀರಲ್ಲ ನಮ್ಗೆಲ್ಲ. ಓಟಿಗೆ ಮಾತ್ರ ಬರ್ತೀರಾ ಮನೆ ಹತ್ರ ಕೈ ಮುಕ್ಕೊಂಡು? ಎಲ್ಲ ನಮ್ಗೆ ಸಾಲ್ ಮಾಡ್ಕೊಡಿ. ಇದೂ ಕೊಟ್ಟಿಲ್ಲ ಅಂದ್ರೆ ನಾವು ಹೇಗೆ ನಮ್ಮ ಮಕ್ಕಳೆಲ್ಲ ನಾವು ಸಾಯ್ಬೇಕಾ? ಆದರೆ ಇಲ್ಲಿ ಪಂಪಲ್ಲಿ ಬಂದರೆ ಗ್ಯಾಸ್ ಸಿಗ್ತಾ ಇಲ್ಲ. ಆಲ್ಮೋಸ್ಟ್ ಒಂದು 10 ಪಂಪ್ಗಳಿಗೆ ಆಲ್ರೆಡಿ ಬಂದಾಗ್ಯಾವ. ಇದೇ ಒಂದು 2-3 ಪಂಪ್ ಗುಲ್ಬರ್ಗ ನಗರದಾಗ ಚಾಲು ಇದ್ದವು. ಆ ಪಂಪ್ನಲ್ಲಿ ಸಾವಿರಾರು ಆಟೋಗಳು ಇವತ್ತು ಕ್ಯೂನಲ್ಲಿ ನಿಂತಾವ. ಮುಂಜಾನೆ 4ಕ್ಕೆ ಬಂದವ. ರಾತ್ರಿ ಗ್ಯಾಸ್ ಖಲಾಸ್ ಆಗಿದ್ಮೇಲೆ ಎಲ್ಲ ಗಾಡಿಗಳು ಅರ್ಧ ಗಾಡಿಗಳು ನಿಂತು ಬಿಟ್ಟಾವ. ಅದ್ರ ಸಲುವಾಗಿ ಈಗೇನೋ 9ಕ್ಕೆ ಚಾಲು ಮಾಡ್ತಾನೆ ಅಂತ ಈಗ ಚಾಲು ಮಾಡೋದವ್ರ. 90 ರೂಪಾಯಿ ಕೊಟ್ಟು ಹಾಕಕ್ಕೆ 3 ಅವರ್ ಕ್ಯೂ ನಿಂತ್ಕೋಬೇಕು. ಆಲ್ರೆಡಿ ನಾವು ನಿಂತ್ಕೊಂಡಿದ್ದೀವಿ. ಇವಾಗ ಹೋಗೋಷ್ಟಲ್ಲಿ 1-2 ಅವರ್ ಆಗುತ್ತೆ. ತಿರ್ಗಾ ದುಡಿಯೋಕ್ಕೆ ಆಗಲ್ಲ. ಮಧ್ಯಾಹ್ನದ ಬಿಸಿಲು ಯಾರು ಆಚೆ ಬರಲ್ಲ. ಸಾಯಂಕಾಲ ಹೊತ್ತು ಟ್ರಾಫಿಕ್ ಜಾಮ್ ಆಗುತ್ತೆ, ಅದ್ರಲ್ಲಿ ಗ್ಯಾಸ್ ಖಾಲಿ ಆಗುತ್ತೆ. ಏನಿಲ್ಲ, ಇವಾಗ 4 ಲೀಟ್ರ್ ಕೊಟ್ಟರು ನಾವು ಓಡಾಡಕ್ಕೆ ಮಡಿಕೊಬೇಕಷ್ಟೇ, ಲೈನ್ ಮೇಲೆ ಹೋಗಕ್ಕಂತೂ ಆಗಲ್ಲ. ಗ್ಯಾಸ್ ಇದ್ರೇ ಮಾತ್ರ ನಮ್ಮ ಜೀವನ ನಡೀತಾ ಇತ್ತು. ಇವಾಗ ಗ್ಯಾಸೇ ಇಲ್ಲ. ಗ್ಯಾಸ್ ಇಲ್ಲ ಅಂದರೆ ಹೆಂಗೆ ಜೀವನ ಮಾಡೋದು? ಸುಮಾರು ಅಂತಂದರೆ ಒಂದು 400-500 ಆಟೋದವ್ರಿಗೆ ತುಂಬ ಸಮಸ್ಯೆ ಆಗಿದೆ. ಅವರು ಇದನ್ನೇ ಆಟೋನೇ ನಂಬ್ಕೊಂಡು ಜೀವನ ಮಾಡ್ತಾಯಿದ್ರು. ಈಗ ಅವ್ರಿಗೂ ಸಮಸ್ಯೆ ಆಗಿದೆ, ನಮಗೂ ಸಮಸ್ಯೆ ಆಗಿದೆ. ನಮಗೆ LPG ಗ್ಯಾಸ್ದು ಬರೋದಕ್ಕೆ ಅವಕಾಶ ಮಾಡಿಕೊಡಿ, ಅಷ್ಟೇ ಸಾಕು ನಮಗೆ. ಅದ್ರ ಬಗ್ಗೆ ನಾವು ಏನು ಹೇಳಲ್ಲ. ಆಚೆ ಕಡೆ ಏನಾಗ್ತಿದೋ ಅದು ನಮಗೆ ಬೇಡ. ನಮ್ಮ ಇಂಡಿಯಾದಲ್ಲಿ ಚೆನ್ನಾಗಿದೆ, ಅಷ್ಟೇ ಸಾಕು ನಮಗೆ ಗ್ಯಾಸು ಬರೋದಕ್ಕೆ ಅಷ್ಟು ವ್ಯವಸ್ಥೆ ಮಾಡಿಕೊಡಿ ಅಷ್ಟೇ. ದುಡಿಯೋದು ಕಷ್ಟ ಆಗ್ಬಿಡ್ತು, ಹೊಟ್ಟೆ ತಿನ್ನ ಕಷ್ಟ ಆಗ್ಬಿಡ್ತೀನಿ, ಗಾಡಿ ಸ್ವಾದ ಮಾಡ್ಬಿಡಿ ಹಂಗಾಗ್ಬಿಡಿ ಸರ್. ಟೋಟ್ಲಿ ಎಲ್ಲ ಬಂದದ್ರಿ ಹುಬ್ಳಿದಾಗ. ಕಾಟ ಮರ ಎಲ್ಲ ಬಂದದವು. ಎಲ್ಲಿ ಸಿಗಾಕತ್ತಿಲ್ಲ, ಎಲ್ಲ ರೇಟ್ ಎಲ್ಲ ಜಂಪ್ ಆಗತ್ತವ. ಮನೆ ಹೋಟೆಲ್ಗೂ ಗ್ಯಾಸ್ ಇಲ್ಲ, ಆಟೋ ಗ್ಯಾಸ್ ಕೂಡ ಸಿಗ್ತಿಲ್ಲ. ಬಂಕಳ ಮುಂದೆ ಆಟೋಗಳು, ಬೀದಿಗೆ ಬಂದ ಆಟೋ ಚಾಲಕರು. ಮನೆ ನಡೆಸೋದು ಕಷ್ಟ, ಚಾಲಕರ ಬದುಕು ಎಷ್ಟು ಕಷ್ಟ. ಒಂದು ಕಡೆ ಮನೆ ಬಳಕೆಯ LPG ಗ್ಯಾಸ್ ಸಿಗ್ತಾಗಿಲ್ಲ, ಮತ್ತೊಂದು ಕಡೆ ಕಮರ್ಷಿಯಲ್ ಗ್ಯಾಸ್ ಕೂಡ ದೊರಕ್ತಾಗಿಲ್ಲ. ಇದೆಲ್ಲ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಆಟೋ ಗ್ಯಾಸ್ ಕೂಡ ಎಲ್ಲ ಕಡೆ ಖಾಲಿ. ಹೌದು, ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಇದೆ. ಗ್ಯಾಸ್ಗಾಗಿ ಕಿಲೋಮೀಟರ್ ಗಟ್ಟಲೆ ಆಟೋಗಳು ಕ್ಯೂ ನಿಂತ್ಕೊಂಡಿವೆ. ಗ್ಯಾಸ್ ಸಿಗದೆ ಮುಂದೇನು ಮಾಡಬೇಕು ಅಂತ ಗೊತ್ತಾಗದೆ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ಹಗಲಿಡೀ ಬಂಕ್ಗಳ ಮುಂದೆ ಕಾದು ಕುಳಿತು ಕಣ್ಣೀರಿಡುತ್ತಿದ್ದಾರೆ. ಆಟೋ ಗ್ಯಾಸ್ ಸಿಗದೆ ಸಮಸ್ಯೆ ವಿಕೋಪಕ್ಕೆ ಹೋಗಿದೆ. ಆಟೋ ನಡೆದಿಲ್ಲ ಅಂದ್ರೆ ಮನೆ ನಡೆಯೋದಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಆಟೋ ಚಾಲಕರಿದ್ದು ಮನೆಗೂ ಹೋಗೋದಕ್ಕಾಗದೆ, ಆಟೋವನ್ನ ನಡೆಸೋದಕ್ಕೂ ಆಗದೆ ವಿಲವಿಲ ಒದ್ದಾಡ್ತಾಗಿದ್ದಾರೆ. ನಿಂತಲ್ಲದೆ ನಿಂತ ಆಟೋಗಳು, ಸಾರಿಗೆ ಸಂಚಾರವು ಅಸ್ತವ್ಯಸ್ತ. ಹೌದು, ಆಟೋ LPG ಗ್ಯಾಸ್ ಸಿಗ್ತಾಗಿಲ್ಲ. ಯಾವುದೇ ಬಂಕ್ ಬಳಿ ಹೋದರೂ ನೋ ಸ್ಟಾಕ್ ಬೋರ್ಡ್ ಕಾಣಿಸ್ತಾಗಿದೆ. ಇನ್ನು ಹಲವಾರು ಬಂಕ್ಗಳಲ್ಲಿ LPG ಗ್ಯಾಸ್ ಇದ್ರೂ ಜಾಸ್ತಿ ಕೊಡ್ತಾಗಿಲ್ಲ. ಗಂಟೆಗಟ್ಟಲೆ ಕಾದ್ರೂ ಬೇಕಾದಷ್ಟು ಗ್ಯಾಸ್ ಸಿಗ್ತಾಗಿಲ್ಲ. ಆದ್ದರಿಂದ ಆಟೋಗಳು ಬಂಕ್ಗಳ ಮುಂದೆ ನಿಲ್ಲೋದು ಬಿಟ್ಟು ಬೇರೆ ಆಯ್ಕೆಯೇ ಇಲ್ಲ. ರಸ್ತೆಗೆ ಇಳಿಯದ ಆಟೋಗಳ ಸಂಖ್ಯೆ ಭಾರೀ ಕಡಿಮೆಯಾಗಿದೆ. ಆದ್ದರಿಂದ ರಾಜ್ಯದ ಮುಖ್ಯ ನಗರಗಳಲ್ಲಿ ಸಾರಿಗೆ ಸಂಚಾರದಲ್ಲಿ ಭಾರೀ ಅವ್ಯವಸ್ಥೆ ಉಂಟಾಗಿದೆ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋಕೆ ಆಟೋಗಳನ್ನ ಅವಲಂಬಿಸಿದೋರಂತೂ ತಲೆ ಮೇಲೆ ಕೈ ಹೊತ್ತುಕೊಂಡು ಕೂತ್ಕೊಂಡಿದ್ದಾರೆ. ಹೇಗಿದೆ ಬೆಂಗಳೂರಲ್ಲಿ ಆಟೋ LPG ಸಮಸ್ಯೆ? ಬೆಂಗಳೂರಲ್ಲೇ ಹಲವು ಏರಿಯಾಗಳಲ್ಲಿ ಗ್ಯಾಸ್ ಸಿಗ್ತಾಗಿಲ್ಲ. ಎಲ್ಲ ಕಡೆ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆಂದು ಆಟೋ ಚಾಲಕರೊಬ್ಬರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮೈಸೂರು ರಸ್ತೆಯಲ್ಲಿರುವ ಒಂದು ಬಂಕ್ನಲ್ಲಿ ಮಾತ್ರ ಗ್ಯಾಸ್ ಲಭ್ಯವಿದ್ದು ಗ್ಯಾಸ್ಗಾಗಿ ಸಾವಿರಾರು ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. ಸರಿಯಾಗಿ ಗ್ಯಾಸ್ ಸಿಗ್ತಿಲ್ಲ ಅಂತ ಅಲ್ಲೂ ಆಟೋ ಚಾಲಕರು ಕಿಡಿಕಾರಿದ್ದಾರೆ. HMT ರೋಡ್ನ ಸುಬೇದಾರ್ ಪಾಳ್ಯದಲ್ಲಿರುವ ಏಜಿಸ್ ಗ್ಯಾಸ್ ಬಂಕ್ ಮುಂದೆಯೂ ಆಟೋಗಳು ಕಿಲೋಮೀಟರ್ ದೂರ ಸಾಲುಗಟ್ಟಿ ನಿಂತಿವೆ. ಗ್ಯಾಸ್ಗಾಗಿ ಚಾಲಕರು ಪರದಾಡಿದ್ದಾರೆ. ನಾಗರಬಾವಿ ಸರ್ಕಲ್ನಿಂದ ಕಲ್ಯಾಣ ನಗರದವರೆಗೂ ಆಟೋ ಚಾಲಕರು ಗ್ಯಾಸ್ಗಾಗಿ ಕ್ಯೂ ನಿಂತಿದ್ದಾರೆ. ಆಟೋ ಚಾಲಕರು ಹೈರಾಣಾಗಿದ್ದು
ಬಸವೇಶ್ವರ ನಗರದಲ್ಲಂತೂ ಒಂದು ಆಟೋಗೆ ಬರೀ 4 ಲೀಟರ್ LPG ಮಾತ್ರ ಹಾಕಲಾಗ್ತಾಗಿದ್ದು ಆಟೋಗಿದ್ದು ಚಾಲಕರು ದುಡಿಯಲು ಆಗದ ಪರಿಸ್ಥಿತಿ ಬಂದಿದೆ. ಮತ್ತಿಕೆರೆಯಲ್ಲಿ ಶುಕ್ರವಾರ LPG ಗ್ಯಾಸ್ ಕೊಡಲು ಗುರುವಾರವೇ ಟೋಕನ್ ವಿತರಣೆ ಮಾಡಲಾಗಿದೆ. ಕಲಬುರಗಿಯಲ್ಲಿ ಗ್ಯಾಸ್ ಅಭಾವದಿಂದ ಆಟೋ ಚಾಲಕರು ಕಂಗೆಟ್ಟಿದ್ದಾರೆ. LPG ಸ್ಟಾಕ್ ಇರೋದು 1-2 ಬಂಕ್ಗಳಲ್ಲಿ ಮಾತ್ರ. ಗ್ಯಾಸ್ ಸಿಗೋ ಯಾವ ಭರವಸೆಯೂ ಕೂಡ ಅಲ್ಲಿನ ಆಟೋ ಚಾಲಕರಿಗೆ ಸಿಗ್ತಾಗಿಲ್ಲ. ಯಾದಗಿರಿ ಜಿಲ್ಲೆಯಲ್ಲಿ ಕೇವಲ ಒಂದೇ ಒಂದು LPG ಗ್ಯಾಸ್ ಬಂಕ್ ಇದೆ. ಯಾದಗಿರಿ ನಗರದ ಹೊರವಲಯದಲ್ಲಿರುವ ಬಂಕ್ನಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ. ಆಟೋ ಹಾಗೂ ಬೈಕ್ಗಳ ಗ್ರಾಹಕರಿಗೆ ಟೆನ್ಷನ್ ಆಗಿದ್ದು ಹುಬ್ಬಳ್ಳಿಯಲ್ಲಿ LPG ಮತ್ತು CNG ಸೇರಿ 15 ಬಂಕ್ ಇವೆ. ಕೇವಲ 4 ಬಂಕುಗಳಲ್ಲಿ ಮಾತ್ರ ಗ್ಯಾಸ್ ವಿತರಣೆಯಾಗ್ತಿದೆ. ಉಳಿದ ಗ್ಯಾಸ್ ಬಂಕ್ಗಳು ಬಂದ್ ಆಗಿವೆ. ಹೀಗಾದ್ರೆ ಹೇಗೆ ಆಟೋ ನಡೆಸಬೇಕು ಅಂತ ಆಟೋ ಚಾಲಕರು ಪ್ರಶ್ನೆ ಮಾಡಿದ್ದಾರೆ. ಆದರೆ ಇಲ್ಲಿ ಪಂಪಲ್ಲಿ ಬಂದರೆ ಗ್ಯಾಸ್ ಸಿಗ್ತಾ ಇಲ್ಲ. ಆಲ್ಮೋಸ್ಟ್ ಒಂದು 10 ಪಂಪ್ಗಳಿಗೆ ಆಲ್ರೆಡಿ ಬಂದಾಗ್ಯಾವ. ಇದೇ ಒಂದು 2-3 ಪಂಪ್ ಗುಲ್ಬರ್ಗ ನಗರದಾಗ ಚಾಲು ಇದ್ದವು. ಆ ಪಂಪ್ನಲ್ಲಿ ಸಾವಿರಾರು ಆಟೋಗಳು ಇವತ್ತು ಕ್ಯೂನಲ್ಲಿ ನಿಂತಾವ. ಆದ್ರೂ ಗ್ಯಾಸ್ ಸಿಗ್ತಾ ಇಲ್ಲ. ಅದಕ್ಕೆ ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ನಾನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ, ಈ ಗ್ಯಾಸ್ ಪ್ರಾಬ್ಲಮ್ ಆದಷ್ಟು ಬೇಗ ಸಾಲ್ವ್ ಮಾಡಬೇಕು. ಮುನಿಯಪ್ಪ ಅವರು ಹೇಳ್ತಾರೆ ಏನಂತ, ನಮ್ಮ ರಾಜ್ಯದಾಗ ಪೆಟ್ರೋಲ್ ಕೊರತೆ ಇಲ್ಲ, LPG ಗ್ಯಾಸ್ ಕೊರತೆ ಇಲ್ಲ. ಅವರು ಹೇಳೋದು ಕೇಳಿ ನೋಡಿ ಕಿಶನ್ ಇವ್ರು ಹೇಳ್ತಾರೋ ಏನು ಮಾಡೋ, ಏನು ಸರ್ಕಾರದ ಆದೇಶದೇನೋ. ಜಿಲ್ಲಾಧಿಕಾರಿಗಳನ್ನೂ ಹೇಳ್ತಾರೆ ನಮ್ಮ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಯಾವುದೇ ಪೆಟ್ರೋಲ್ ಆಗಲಿ LPG ಗ್ಯಾಸ್ ಆಗಲಿ ಡೀಸೆಲ್ ಆಗಲಿ ತೊಂದರೆ ಇಲ್ಲ. ಗ್ರಾಹಕರು ಅಭಾವ ಸ್ಪಷ್ಟನೆ ಮಾಡಕತ್ತಾರ. ಅದರಿಂದ ಯಾವುದೇ ಆತಂಕ ಪಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಪಂಪಲ್ಲಿ ಬಂದರೆ ಗ್ಯಾಸ್ ಸಿಗ್ತಾ ಇಲ್ಲ. ಆಲ್ಮೋಸ್ಟ್ ಒಂದು 10 ಪಂಪ್ಗಳಿಗೆ ಆಲ್ರೆಡಿ ಬಂದಾಗ್ಯಾವ. ಇದೇ ಒಂದು 2-3 ಪಂಪ್ ಗುಲ್ಬರ್ಗ ನಗರದಾಗ. ಹೋಟೆಲ್ಗಳಿಗೆ ಈಗಾಗಲೇ ಗ್ಯಾಸ್ ಪ್ರಾಬ್ಲಮ್ ಇದೆ. ಸೌದೆ ಒಲೆಯಲ್ಲಿ ಅಡುಗೆ ಮಾಡಬೇಕಾದ ಸ್ಥಿತಿ ಬಂದೊದಗಿದೆ. ಚಿಕ್ಕಬಳ್ಳಾಪುರದಲ್ಲೂ ಕಮರ್ಷಿಯಲ್ ಸಿಲಿಂಡರ್ ಅಭಾವದಿಂದಾಗಿ ಸಣ್ಣ ಪುಟ್ಟ ಹೋಟೆಲ್ ಮಾಲೀಕರಿಗೆ ಸಂಕಷ್ಟ ಶುರುವಾಗಿದೆ. ಗ್ಯಾಸ್ ಸಿಗದಿದ್ದಕ್ಕೆ ಸೌದೆ ಒಲೆಯಲ್ಲೇ ಅಡುಗೆ ಮಾಡುತ್ತಿದ್ದು ಶೀಘ್ರದಲ್ಲೇ ಸಿಲಿಂಡರ್ ಸಮಸ್ಯೆ ಬಗೆಹರಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಹಾಸನದಲ್ಲೂ ಹೋಟೆಲ್ಗಳ ಮುಂದೆ ನೋ ಗ್ಯಾಸ್ ಬೋರ್ಡ್ ಹಾಕಲಾಗಿದೆ. ಗ್ಯಾಸ್ ಸಿಗದ ಹಿನ್ನೆಲೆ ಹೋಟೆಲ್ ಮುಂದೆಯೇ ಸೌದೆ ಒಲೆ ನಿರ್ಮಿಸಿ ಅದರಲ್ಲೇ ಅಡುಗೆ ತಯಾರಿ ಮಾಡಲಾಗ್ತಿದೆ. ಕಲಬುರಗಿ ಚಾಮರಾಜನಗರದಲ್ಲೂ ಇದೇ ಪರಿಸ್ಥಿತಿ ಇದೆ. ಒಂದು 15-20 ದಿನ ಆಯ್ತು ಕ್ಲೋಸ್ ಮಾಡಿ ಗ್ಯಾಸ್ ಸಮಸ್ಯೆಯಿಂದಾಗಿ. ಅದು ಹೊಸದಾಗಿ ಓಪನ್ ಮಾಡಿರೋದು ಹೋಟೆಲ್. ಹಾಗಾಗಿ ಇವಾಗ ಏನ್ ಮಾಡ್ತಿದೀವಿ, ಸಿಲಿಂಡರ್ ಎಲ್ಲೂ ಸಿಗ್ತಾ ಇಲ್ಲ. ಹಾಗಂತ ಅಂದ್ಬಿಟ್ಟು ನಮ್ಮ ಕಮಿಟ್ಮೆಂಟ್ ಏನು ಹಂಗೆ ಸ್ಟಾಪ್ ಆಗಲ್ಲ. ಈಗ ನಮ್ದು ಸ್ಟಾಫ್ ಸ್ಯಾಲ್ರಿ ಆಗಿರ್ಬೋದು, ನಮ್ಮ ರೆಂಟ್ ಆಗಿರ್ಬೋದು, ಅಥವಾ ನಮ್ದು ಕಮಿಟ್ಮೆಂಟ್ ಅಥವಾ ನಮ್ಮ ಲೈಫು ಎಲ್ಲ ನೋಡ್ಕೋಬೇಕಾದ್ರೆ ನಾವು ರನ್ನಿಂಗ್ ಆಗಲೇಬೇಕು. ಹಾಗಾಗಿ ನಾವು ಆಲ್ಟರ್ನೇಟ್ ಸೌದೆ ವ್ಯವಸ್ಥೆ ಮಾಡಿಕೊಂಡು ಅಂಗಡಿನ ಸ್ಟಾರ್ಟ್ಅಪ್ ಮಾಡೋಣ ಅಂತ ಮತ್ತೆ ನಾವು ಓಪನ್ ಮಾಡ್ತಾ ಇದೀವಿ ಸರ್. ಈಗ ಹೇಳ್ಬೇಕು ಅಂದ್ರೆ ಪಕ್ಕ ನಾಟಿ ಸ್ಟೈಲಲ್ಲಿ ನಾವು ಫುಡ್ನ ವ್ಯವಸ್ಥೆ ಮಾಡ್ತಾ ಇದೀವಿ. ಈಗ ದೋಸೆ ಅಂದ್ಬಿಟ್ಟು ಎಲ್ಲಾ ಫುಡ್ ಮುಂಚೆ ಹೆಂಗ್ ಕೊಡ್ತಾ ಇದ್ವಿ ಹಂಗೆ ಕೊಡ್ತಾ ಇದೀವಿ. ಕೋಳಿ ಮೊಟ್ಟೆ ಉದ್ಯಮದ ಮೇಲೆ ಗ್ಯಾಸ್ ಎಫೆಕ್ಟ್. ಕೋಳಿ ಮೊಟ್ಟೆ ಉದ್ಯಮದ ಮೇಲೆ ಯುದ್ಧದ ಪರಿಣಾಮ ಬೀರಿದೆ. ಹೊರ ದೇಶಗಳಿಗೆ ರಫ್ತಾಗ್ತಿದ್ದ ಕೋಳಿ ಮೊಟ್ಟೆಗಳ ಮೇಲೂ ಯುದ್ಧದ ಎಫೆಕ್ಟ್ ಆಗಿದ್ದು ಒಂದು ಮೊಟ್ಟೆಯ ಬೆಲೆ 4.5 ರೂಪಾಯಿಗೆ ಕುಸಿದಿದೆ. ಇದರಿಂದ ಪೌಲ್ಟ್ರಿ ಉದ್ಯಮದವರು ಕಂಗಾಲಾಗಿದ್ದಾರೆ. ಜೊತೆಗೆ ಶಾಲಾ ಮಕ್ಕಳಿಗೆ ಬೇಸಿಗೆ ರಜೆ ಹಿನ್ನೆಲೆಯಲ್ಲಿ ಮೊಟ್ಟೆ ಬೇಡಿಕೆಯೂ ಕುಸಿದಿದೆ. ಈಗ ಯುದ್ಧ ಸ್ಟಾರ್ಟ್ ಆಗಿದ್ದರಿಂದ ಮೊಟ್ಟೆ ವ್ಯಾಪಾರಕ್ಕೆ ಜನಗಳಿಗೆ ಅನಾನುಕೂಲ ಆಗಿದೆ. ರೈತರಿಗೆ ಮುಖ್ಯವಾಗಿ ವರ್ತಕರಿಗೆ ಹಾಗೂ ಎಲ್ಲರಿಗೂ ಅನಾನುಕೂಲ ಆಗಿದೆ. ಈ ಸಂದರ್ಭದಲ್ಲಿ ಮಾರುಕಟ್ಟೆಯಲ್ಲಿ ಮೊಟ್ಟೆಯ ಪ್ರೊಡಕ್ಷನ್ ಜಾಸ್ತಿ ಆಗಿರೋದ್ರಿಂದ, ಬೇಸಿಗೆ ಬಂದಿರೋದ್ರಿಂದ ಹಾಗೂ ಬೇಸಿಗೆಯಲ್ಲಿ ಜನ ಮೊಟ್ಟೆ ತಿನ್ನೋದು ಹಿಂದೇಟು ಹಾಕುವ ಭಾವನೆ ಇರೋದ್ರಿಂದ ಮೊದಲು ನವೆಂಬರ್-ಡಿಸೆಂಬರ್ ತಿಂಗಳಲ್ಲಿ 7 ರೂಪಾಯಿವರೆಗೂ ಮೊಟ್ಟೆ ಧಾರಣೆ ರೀಚ್ ಆಗಿತ್ತು. ಈಗ ದೇಶೀಯ ಮಾರುಕಟ್ಟೆಯಲ್ಲಿ ಮೊಟ್ಟೆ ಧಾರಣೆ ಅಧಿಕವಾಗಿ ಕಂಡು ಬಂದಿದ್ದು, ಈಗ ಪ್ರಸ್ತುತ ಯುದ್ಧ ಹಾಗೂ ಬೇಸಿಗೆಯಲ್ಲಿ ಸ್ಕೂಲು, ಕಾಲೇಜು, ಅಂಗನವಾಡಿಗಳೆಲ್ಲ ಕುಸಿತವಾಗಿ ಬಂದಾಗಿರೋ ಕಾರಣ, ಹೋಟೆಲಲ್ಲಿ ಗ್ಯಾಸ್ ಸಿಗದಿರೋ ಕಾರಣ ಸಡನ್ ಆಗಿ ಈ ಸಮಸ್ಯೆ ತಂದಿರೋದ್ರಿಂದ ಸದ್ಯದ ಪರಿಸ್ಥಿತಿಯಲ್ಲಿ ಮೊಟ್ಟೆ ಧಾರಣೆ ಕಮ್ಮಿ ಆಗಿದ್ದು, ಇದರಿಂದ ರೈತರಿಗೆ, ವರ್ತಕರಿಗೆ ಸುಮಾರು ಜನ ಇದನ್ನ ನಂಬಿಕೆ ಪರೋಕ್ಷವಾಗಿ ಸುಮಾರು ಜನಕ್ಕೆ ತೊಂದರೆ ಆಗಿದೆ. ಇನ್ನು 1 ತಿಂಗಳು ಇರುತ್ತ ಗ್ಯಾಸ್ ಗಂಡಾಂತರ ಇನ್ನು ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ. ಆದ್ರೆ ಸದ್ಯಕ್ಕೆ ನಿಲ್ಲೋ ಯಾವ ಲಕ್ಷಣನೂ ಕಾಣ್ತಾಗಿಲ್ಲ. ಇನ್ನು 2-3 ವಾರ ಯುದ್ಧ ನಡೆಯೋ ಸಾಧ್ಯತೆ ಇದೆ.
ಹೀಗಂತ ಟ್ರಂಪ್ ಹೇಳಿದ್ದು. ಇನ್ನು 2-3 ವಾರ ಗ್ಯಾಸ್ ಕೊರತೆಯನ್ನ ಸಹಿಸಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ಕನಿಷ್ಠ ಪಕ್ಷ 1 ತಿಂಗಳು ದೇಶಕ್ಕೆ ಭಾರಿ ಆರ್ಥಿಕ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಕಚ್ಚಾ ತೈಲ ಪೂರೈಕೆಯಲ್ಲಿ ಸಾಕಷ್ಟು ವ್ಯತ್ಯಯವಾಗಲಿದ್ದು ಪೆಟ್ರೋಲ್ ಡೀಸೆಲ್ ಬೆಲೆ ಇನ್ನಷ್ಟು ಏರತ್ತ. ಆಟೋ ಗ್ಯಾಸ್ ದರ 120 ರೂಪಾಯಿ ಆಗತ್ತಾ ಅನ್ನೋ ಅನುಮಾನಗಳು ಇದಾವೆ.